ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಮಾರಿಕಾಂಬಾ ಜಾತ್ರೆ ನಂತರ ಸಾಗರ ಜಿಲ್ಲೆ ಮಾಡಿ ಹೋರಾಟ ಚುರುಕು. ಮುಖ್ಯಮಂತ್ರಿಗಳ ಭೇಟಿಯಿಂದ ಬೇಡಿಕೆ ಈಡೇರುವುದಿಲ್ಲ ಎಂದ ತೀನಾ ಶ್ರೀನಿವಾಸ್. ಮಾರಿಕಾಂಬಾ ಜಾತ್ರೆಯಲ್ಲಿ ಕೈಗೆಟುಕುವ ದರದಲ್ಲಿ ಅಮ್ಯೂಸ್ಮೆಂಟ್ ಆಟಿಕೆಗಳು ಎಂದ ಲಿಂಗರಾಜ್. ಮೊದಲ ಬಾರಿಗೆ ಸಾಗರ ಜಾತ್ರೆಗೆ ಬರಲಿದೆ ರೇಂಜರ್ ಸುನಾಮಿ ಟವರ್ ಡಬಲ್ ಡೆಕ್ಕರ್ ಇಸ್ರೋ ರಾಕೆಟ್ ಎಂದ ಗೌತಮ್. ಸಾಗರ ಮಾರಿಕಾಂಬಾ ಜಾತ್ರೆ ಕಂಡಿಕಾ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛ ಭಾರತ್ ಅಭಿಯಾನ. ಕೆಎಸ್ಆರ್ಟಿಸಿ ಡಿಪೋಯಿಂದ ಕಂಡಿಕಾ ಕ್ರಾಸ್ವರೆಗೆ ಸ್ವಚ್ಛತೆ ಜೊತೆ ಗಣ್ಯರ ಮಾತು. ಈಗ ಸುದ್ದಿಯ ವಿವರ. ಸಾಗರ ಮಾರಿಕಾಂಬಾ ಜಾತ್ರೆ ನಂತರ ಸಾಗರ ಜಿಲ್ಲೆ ಹೋರಾಟದ ಧ್ವನಿಗೆ ಇನ್ನಷ್ಟು ಶಕ್ತಿ ತುಂಬುವ ಕೆಲಸ ಮಾಡಲಾಗುತ್ತದೆ ಎಂದು ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಪ್ರಮುಖರಾದ ತೀನಾ ಶ್ರೀನಿವಾಸ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಕೆವಿ ಜಯರಾಮ್, ಸುಂದರ್ ಸಿಂಗ್, ಮಂಜುನಾಥ್ ಆಚಾರ್, ತಾರಾಮೂರ್ತಿ, ಮೊಹಮ್ಮದ್ ಕಾಸಿಂ, ವೆಂಕಟೇಶ್, ಮನ್ಸೂರ್, ರೇವಣಪ್ಪ ಇನ್ನಿತರರು ಹಾಜರಿದ್ದರು. ಶಿಕಾರಿಪುರ ಒಳಗೊಂಡು ಉಪವಿಭಾಗ ಆಗಿ ಸುಮಾರು 70 ವರ್ಷ ಆಗಿರ್ತಕ್ಕಂಥ ಸಾಗರ ಕೇಂದ್ರವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಅವರಿಗೆ ವಿವರವಾಗಿ ಮನವಿ ಪತ್ರದ ಜೊತೆ ವಿವರ ಕೆಲವು ಮಾತುಗಳನ್ನು ಸಹ ನಮ್ಮ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ನಾವುಗಳೆಲ್ಲ ಹೇಳಿ ಒತ್ತಾಯ ಮಾಡಿದ್ವಿ. ಅದನ್ನು ಪರಿಶೀಲಿಸಿ ಅದರ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಹೇಳಬೇಕಂದ್ರೆ ನಮಗೆ ಹೆಚ್ಚಿನ ಧ್ವನಿ ಬಂದಿದ್ದು ನಮ್ಮ ಸಾಗರದ ಜನತೆ. ಸಾಗರ ಜಿಲ್ಲೆ ಆಗಬೇಕು ಅಂದಾಗ ಏನು ಬಂಧನ ಮಾಡೋದು ಅದು ಇಡೀ ರಾಜ್ಯದಲ್ಲಿ ಅದು ಸುದ್ದಿಯಾಗಿದೆ. ಯಾಕಂದರೆ ಜನ ಒಕ್ಕೊರಲಿನಿಂದ ಒಗ್ಗಟ್ಟಿನಿಂದ ನಾವು ಮೆಜಾರಿಟಿ ಜನಕ್ಕೆ 180 ಜನಕ್ಕೆ ನಾವು ಪಾಂಪ್ಲೆಟ್ಸ್ ಸಹ ಕೊಟ್ಟಿರಲಿಲ್ಲ. ಯಾವುದೇ ವರ್ತಕರಿಗೆ ಆಗಲಿ ಸಾಮಾನ್ಯ ಜನಕ್ಕಾಗಲಿ ಜನಜೀವನನೇ ಸಂಪೂರ್ಣವಾಗಿ ಈ ಸಾಗರ ಬಂದ್ ಕರೆಗೆ ಬೆಂಬಲ ಮಾಡಿರೋದ್ರಿಂದ ಅದು ರಾಜ್ಯದಲ್ಲೂ ಹೆಚ್ಚಿನ ಧ್ವನಿಯಾಯಿತು. ಆ ಶಾಸಕರು, ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಮಂತ್ರಿಗಳು ಸಹ ಭಾಳ ಜೋರಾಗಿ ಮಾಡಿದ್ದೀವಿ ಅಂತ ಹೇಳಿ ನಂದು ಬೆಂಬಲ ಇದೆ ಅಂತ ಹೇಳಿ ನಮಗೆ ಚರ್ಚೆಯಲ್ಲಿ ಮಾತಾಡ್ತಾ ಹೇಳಿದರು. ಹಾಗಾಗಿ ಇವತ್ತು ಸಾಗರನ ಜಿಲ್ಲೆಯಾಗಿ ಮಾಡಲೇಬೇಕು. ಇದು 10-12 ವರ್ಷಗಳ ಹೋರಾಟ, ಇವತ್ತು ನಿನ್ನೆದಲ್ಲ. ನಾಡಿಸೋಜ್ ಅವರ ಹಿರಿಯರಿಂದ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮನ ಒಂದು ನಮ್ಮ ಸಾಗರ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಮೆರವಣಿಗೆ ಸಭೆಗಳನ್ನು ಮಾಡಿ ಒಂದು ಹೋರಾಟನ ಆಗ ಪ್ರಾರಂಭ ಆಗಿತ್ತು. ಅದನ್ನು ಇವತ್ತು ಮತ್ತು ಮುಂದುವರೆದು ಜಿಲ್ಲೆಯ ಹೋರಾಟ ಇವತ್ತು ನಡೆದಿದೆ. ಇದಕ್ಕೆ ವಿಶೇಷವಾಗಿ ನಮಗೆ ನೀವು ಮಾಧ್ಯಮದವರು ಹೆಚ್ಚಿನ ಬೆಂಬಲ ಕೊಟ್ಟಿರೋದು. ಪ್ರಿಂಟ್ ಮೀಡಿಯಾ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಎಲ್ಲರೂ ಸಹ ಇಲ್ಲಿಯ ಕೆಲವು ಟಿವಿ ಚಾನಲ್ ಅವರು ಇದ್ದಿದ್ದು ಇಲ್ಲಿಂದ ನಾವು ಶಿವಮೊಗ್ಗಕ್ಕೆ ಕಳಿಸಿ ಇವತ್ತು ಹೆಚ್ಚಿನ ಜನಜಾಗೃತಿ ಮಾಡಲಿಕ್ಕೆ, ಜನಾಭಿಪ್ರಾಯ ಕ್ರೋಢೀಕರಣ ಆಗಲಿಕ್ಕೆ ನಮ್ಮ ಪತ್ರಕರ್ತರು ವಿಶೇಷವಾಗಿ ನೀವು ಕಾರಣ. ನಿಮಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಜನ ಇವತ್ತು ನಮ್ಮ ಹೋರಾಟ ಇಲ್ಲಿಗೆ ಮುಗ್ದಿಲ್ಲ. ಮುಖ್ಯಮಂತ್ರಿಗಳಿಗೆ ಇಲ್ಲಿಂದ ಸರ್ಕಾರಕ್ಕೆ ಮನವಿ ಕೊಟ್ಟರೆ 4 ತಿಂಗಳಿಂದ ಈ ಕಾರ್ಯಕ್ರಮ ಪ್ರತಿಭಟನೆಗಳು ನಡೀತಾ ಇದೆ. AC ಅವರಿಗೆ ಕೊಟ್ಟಿದ್ದೀವಿ, ಮಂತ್ರಿಗಳಿಗೆ ಕೊಟ್ಟಿದ್ದೀವಿ, ಶಾಸಕರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು 3 ತಿಂಗಳಾಗಿದೆ. ಹಾಗಾಗಿ ಈ ಹೋರಾಟ ನಿಲ್ಲಲ್ಲ. ನಮ್ಮ ಸಾಗರ ಜಿಲ್ಲೆ ಆಗೋ ತನಕ, ನಮ್ಮ ಮಾರಿ ಜಾತ್ರೆ ಮುಗಿದ ನಂತರ ನಮಗೆ ನೂರಾರು ಸಂಘ ಸಂಸ್ಥೆಗಳು ಮತ್ತು ರಾಜಕೀಯ ಪಕ್ಷಗಳು ಸಹ, ವಿರೋಧ ಪಕ್ಷಗಳು ಎಲ್ಲ ಬೆಂಬಲ ಮಾಡಿದ್ದಾರೆ. ಅವರೆಲ್ಲರನ್ನೂ ಕರೆದು ತಮ್ಮನ್ನು ಆಹ್ವಾನಿಸಿ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ನಾವು ಕೇಳ್ಕೊಂಡಿದ್ದೀವಿ. ಆಮೇಲೆ ಹಾಗೆ ಇವತ್ತು ವಿವರವಾಗಿ ಮುಖ್ಯಮಂತ್ರಿಗಳಿಗೆ ವಿಚಾರ ಹೇಳಿದ್ದೀವಿ. ಇಡೀ ವಿಶ್ವದಲ್ಲೇ ಮತ್ತು ರಾಜ್ಯದಲ್ಲೇ ಹೆಸರಾಂತ ಪ್ರವಾಸಿ ಕೇಂದ್ರ ನಮ್ಮ ಸಾಗರ. ಆಮೇಲೆ ಇಲ್ಲಿ ಹೋರಾಟದ ಇತಿಹಾಸನೂ ಇದೆ, ರಾಜ್ಯಕ್ಕೆ ಬೆಳಕು ಕೊಟ್ಟಿರೋ ಇತಿಹಾಸನೂ ಇದೆ. ಇವೆಲ್ಲದೂ ಇರೋದ್ರಿಂದ ನಮ್ಮ ಆಡಳಿತ ನಮಗೆ ಹತ್ತಿರ ಆಗ್ಬೇಕು. ಜನಸಾಮಾನ್ಯರು ಇವತ್ತು ನಮ್ಮ ಸಾಗರ ತಾಲೂಕಿಂದ ಅದನ್ನು ನಾನು ಸಹ ಗೋಪಾಲಕೃಷ್ಣ ಅವರು ಕರೆದು ಅವಕಾಶ ಮಾಡಿಕೊಟ್ರು. 150 ಕಿಲೋಮೀಟರ್ಗಿಂತ ಜಾಸ್ತಿ ಮುಂದೆ ಹೋಗಿ ಇದ್ದವರು, ಅಲ್ಲಿ ವಾಸ ಆಗಿರೋರು ಶಿವಮೊಗ್ಗ ಜಿಲ್ಲೆಗೆ ಹೋಗ್ಬೇಕು ಅಂದರೆ ಜಿಲ್ಲಾ ಕೇಂದ್ರಕ್ಕೆ ಭಾಳ ಕಷ್ಟಕರವಾದದ್ದು. ಎಲ್ಲ ವಾತಾವರಣ ಅರ್ಹತೆ ಇವತ್ತು ರಾಜ್ಯದಲ್ಲಿ ಸಾಗರ ಜಿಲ್ಲೆ ಆಗಲಿಕ್ಕೆ ಅವಕಾಶ ಇದೆ. ಅದನ್ನು ಮಾಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ. ಮಾರಿಕಾಂಬಾ ಜಾತ್ರೆ ನಂತರ ಏನು ಮೀಟಿಂಗ್ ಮಾಡ್ತೀವಿ, ಆ ಸಭೆಯಲ್ಲಿ ಮುಂದಿನ ಹೋರಾಟ ಸರ್ಕಾರಕ್ಕೆ ಒತ್ತಡ ಮಾಡಬೇಕು. ಲಾಭ ಇಲ್ಲದಿದ್ರೆ ಏನೂ ಆಗಲ್ಲ. ಕೇವಲ ಅರ್ಹತೆ ಇದ್ದರೆ, ನಮಗೆಲ್ಲ ಇತಿಹಾಸ ಇದ್ದರೆ, ಕೆಳದಿ ಅರಸರು ಆಡಿದ್ರು,
ಪ್ರಸಿದ್ಧ ಇದೌದು. ಆದರೆ ಇವತ್ತು ಲಾಬಿ ಇಚ್ಛಾಶಕ್ತಿ ಇಲ್ಲದೆ ಇದ್ರೆ, ಹೋರಾಟ ಮಾಡದೇ ಇದ್ರೆ ನಾವು ಏನೂ ಮಾಡಕ್ ಸಾಧ್ಯ ಆಗಿಲ್ಲ. ಬೆಳಗಾವಿಯಲ್ಲಿ ನೋಡಿ ಆ ರೈತರು ಮಾಡಿದಾಗ ಮುಖ್ಯಮಂತ್ರಿಗಳೇ ಆಹ್ವಾನಿಸಿದ್ರು. ಕಬ್ಬಿನ ಬೆಲೆ ಜಾಸ್ತಿ ಆಗಬೇಕು, ದಂಗೆ ಎದ್ದಂಗೆ ಇದ್ರು. ಅವ್ರು ಮುಖ್ಯಮಂತ್ರಿ ಕರೆದು ಮಾತಾಡಿ ಎಲ್ಲಿಗೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂದ್ರು. ಹಾಗೆ ಇವತ್ತು ನಾವು ಜನ ಜಾಗೃತಿಯಾಗಿ ನಮ್ಮ ಹಕ್ಕನ್ನು ಇವತ್ತು ಇದು ಯಾವುದೇ ರೀತಿ ನಾವು ಬೇಡಿ ತಗೊಳ್ಳೋದಲ್ಲ, ನಮ್ಮ ಹಕ್ಕು ಅರ್ಹತೆ ಇದೆ, ನಮ್ಗೆ ಅವಕಾಶ ಕೊಡಿ ಅಂತ ವ್ಯಕ್ತಿ ಧ್ವನಿಯಲ್ಲಿ ಮತ್ತಷ್ಟು ಹೋರಾಟ ಮುಂದುವರಿಸ್ತಕ್ಕಂಥ ಅವಕಾಶ ಇದೆ. ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನು ಮಾಡೋಣ ಅಂತ ಹೇಳಿ ನಾವು ಮಾಡ್ತೀವಿ. ಅದಕ್ಕೆಲ್ಲರ ಬೆಂಬಲವನ್ನು. ಜಾತ್ರೆಗೆ ಬರುವ ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಅಮ್ಯೂಸ್ಮೆಂಟ್ ಆಟಿಕೆಗಳ ದರ ನಿಗದಿಪಡಿಸಲಾಗುತ್ತದೆ. ಹೆಚ್ಚಿನ ದರಕ್ಕೆ ಗುತ್ತಿಗೆ ಹಿಡಿದಿದ್ದೇವೆ ಎಂದು ಜನರ ಮೇಲೆ ಹೆಚ್ಚಿನ ದರದ ಭಾರ ಹೊರಿಸುವುದಿಲ್ಲ ಎಂದು ಮಾರಿಕಾಂಬಾ ಅಮ್ಯೂಸ್ಮೆಂಟ್ ಪಾರ್ಕ್ ಪಾಲುದಾರ BH ಲಿಂಗರಾಜ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಇನ್ನೋರ್ವ ಪಾಲುದಾರ ಗೌತಮ್ KS ಮಾತನಾಡಿದರು. ಬಹಳ ದೊಡ್ಡ ದುಡ್ಡಿಗೆ ಹರಾಜಾಗಿದೆ, ಅದು ನಿಮ್ಮ ಗಮನಕ್ಕೆ ಇದೆ. ಆ ವಿಷಯವಾಗಿ ಸಂಬಂಧಪಟ್ಟಾಗ ಸ್ವಲ್ಪ ನಿಮ್ಮನ್ನು ಚರ್ಚೆ ಮಾಡಲಿಕ್ಕೆ ಟಿಕೆಟ್ ದರ ಭಾಳ ದುಬಾರಿ ಮಾಡೋದಿಲ್ಲ. ಯಾಕಂದರೆ 56 ವರ್ಷಕ್ಕಾಗಿದೆ, 1,36 ವರ್ಷಕ್ಕಾಗಿದೆ. ಭಾಳ ದುಬಾರಿ ಮಾಡೋದು ಜನರಿಗೆ, ಸಾಮಾನ್ಯ ಜನರಿಗೆ ಕೈಗೆಟುಕುವ ರೀತಿಯಲ್ಲಿ ನಾವು ಅದನ್ನು ಟಿಕೆಟ್ ದರ ಮಾಡ್ತೀವಿ. ನಾವು ಕೈಗೆ ಭಾಳ ಜನ ಫಿಕ್ಸ್ ಮಾಡಿಲ್ಲ. ಭಾಳ ದುಬಾರಿ ನಾವು ಮಾಡೋದು. ಜನರು ಮಾತಾಡ್ತಾ ಇದ್ದಾರೆ 150 ಮಾಡ್ತಾರೆ, 200 ಮಾಡ್ತಾರೆ, 550 ಮಾಡ್ತಾರೆ ಅಂತೇಳಿ. ಆ ಥರ ಏನಿಲ್ಲ. ಒಂದು 100 ರೂಪಾಯಿ ಹಿಂದೆ ಮುಂದೆ ಆಗುತ್ತೆ ಟಿಕೆಟ್ ದರಗಳನ್ನು ಅಂತ ಹೇಳ್ತಾ ಜನರು ಭಾಗ ಹೋಗ್ತಾರೆ. ಅಮ್ಯೂಸ್ಮೆಂಟ್ ಪ್ರತಿ ವರ್ಷದಂತೆ ಈ ವರ್ಷ ಸಾಗರದವರೇ ಆದಂಥ ನಾವು ಒಂದಿಷ್ಟು ಸ್ನೇಹಿತರು ಸೇರಿ ಟೆಂಡರ್ನ ಬಿಟ್ಟಿದ್ದೀವಿ. ಈಗ ನೀವು ನಿಮ್ಮ ಪತ್ರಿಕೆಯ ಮುಖಾಂತರ ನಮ್ಮ ಕಾರ್ಯಕ್ರಮಗಳು, ನಮ್ಮ ಚಟುವಟಿಕೆಗಳ ಬಗ್ಗೆ ಪ್ರಸಾರ ಮಾಡ್ತೀವಿ. ಈಗಾಗಲೇ ಕೆಲವು ಐಟಮ್ಗಳೆಲ್ಲ ಬಂದು ಶೂಟಿಂಗ್ ಆಗ್ತಾ ಇದೆ. 3ನೇ ತಾರೀಕಿಂದ ಪ್ರಾರಂಭ ಮಾಡ್ತಾರೆ. ನೀವು ನಿಮ್ಮ ಜಾಲತಾಣದಲ್ಲಿ, ಪತ್ರಿಕೆಗಳಲ್ಲಿ ಇಂತಿಂಥ ವಸ್ತುಗಳು ಬಂದಿದೆ, ನೀವೆಲ್ಲ ಬರಬೇಕು, ಭಾಗವಹಿಸಬೇಕು ಅಂತ ಪ್ರಚಾರ ಮಾಡಬೇಕು. ನಾವು ಈ ಸತಿ ಬಂದಿದ್ದಲ್ಲಿ 30 ಥರದ ವಿವಿಧ ಹಂತದ ಐಟಮ್ಗಳು ಆಟ ಇದೆ. 2 ಜಾಯಿಂಟ್ ವೀಲ್ ಇದೆ, 2 ಕೊಲಂಬಸ್ ಇದೆ, 2 ಟ್ರೈನ್ಗಳಿವೆ. ಆಮೇಲೆ ಹೊಸದಾಗಿರೋ ಅಂತ ಹೇಳಿದರೆ ರೇಂಜರ್ ಅಂತ ಹೊಸತಿ ಬಂದಿತ್ತು. ಆಮೇಲೆ ಟವರ್ ಅಂತ ಮೇಲಿಂದ ಕೆಳಗೆ ಇದೆ ಅಂತ ಟವರ್. ಆಮೇಲೆ ಡಬಲ್ ಡಿಸ್ಕ್ ಅಂತ 2 ದೊಡ್ಡ ಒಟ್ಟಿಗೆ ತಿರುಗತ್ತೆ. ಇನ್ನೊಂದು ಸುನಾಮಿ. ಈ 4 ಹೊಸ ಐಟಮ್ ಇಷ್ಟು ವರ್ಷ ಬಂದಿರಲಿಲ್ಲ. ಈ ಪ್ರಥಮ ಬಾರಿಗೆ ಸಾಗುತ್ತೆ. ಹಾಗೆ ಇನ್ನೂ ಹೊಸ ಥರದ್ದು ಅಕ್ವೇರಿಯಂ ಮಾಡಿದ್ದೀವಿ. ಅಕ್ವೇರಿಯಂ ಒಳಗೆ ನೀವು ಹೋಗಿ ಟನಲ್ ಅಕ್ವೇರಿಯಂ ಅಂತ ಅದನ್ನು ಹೋಗಿ ವೀಕ್ಷಣೆ ಮಾಡ್ಬೋದು. ಆಮೇಲೆ ಇನ್ನೊಂದು ಫಾಲ್ಸ್ ಮಾಡ್ತಾ ಇದ್ದೀವಿ. ಫಾಲ್ಸ್ ಮತ್ತು ಬೇರೆ ಬೇರೆ ಇಸ್ರೋದ ರಾಕೆಟ್ನ ಒಂದು ಡಿಸ್ಪ್ಲೇ ಇಟ್ಟಿದ್ದೀವಿ. ಫಾಲ್ಸು ಮಕ್ಕಳಿಗೆ ಬೇರೆ ಬೇರೆ ಏನು ಹೇಳ್ಬೋದು, ಆಟಿಕೆ ರೂಪದಲ್ಲಿರೋ ಅಂಥ ಆನೆ ಇರ್ಬೋದು, ಕುದುರೆ ಇರ್ಬೋದು, ಆ ಥರದೆಲ್ಲ ಇದ್ದೀವಿ. ವಯಸ್ಸಾದವ್ರು ಬರ್ತಾರೆ, ಸಣ್ಣ ಹುಡುಗರು ಬರ್ತಾರೆ. ಯಾವುದೂ ಹತ್ತಕ್ಕಾಗಲ್ಲ, ನಮಗೆ ಬಂದಿದ್ದೀವಿ ಹೇಳೋದು ಅವರು 1 ಗಂಟೆ ಕಾಲ ಅದನ್ನೆಲ್ಲ ವೀಕ್ಷಣೆ ಮಾಡ್ಕೊಂಡು ಹೋಗ್ಬೋದು ಅಂತಂಥದ್ದು. ಇಷ್ಟು ಥರದ್ದು ವಿವಿಧ ಥರದ್ದು ಮಾಡಿದ್ದೀವಿ. ಎಲ್ಲ ಜನರು ಸಹಕರಿಸಬೇಕು. ಎಲ್ಲರೂ ಬಂದು ಹೆಚ್ಚಿನ ಮಕ್ಕಳು ನಾವು ತಗೊಳ್ಳೋದಕ್ಕೆ ಎಲ್ಲರೂ ಟಿಕೆಟ್ ಪಡೆದು ಮನ್ಸಾರೆ ನಮಗೆ ನೀವೆಲ್ಲ ಆಶೀರ್ವದಿಸಬೇಕು ಅಂತ ನಾವು ನಿಮ್ಮೆಲ್ಲರನ್ನೂ ಈ ಮೂಲಕ ಕೇಳ್ತೀವಿ. ಧನ್ಯವಾದ. ಮಂಗಳವಾರ ಸಂಜೆ 4 ಗಂಟೆಗೆ ನಾಟಕದ ಅವರು ಮಾಡ ಮಾಡ್ತಾರೆ. 4 ಗಂಟೆಗೆ ಸಮಯ ಅವರು ವಸ್ತು ಪ್ರದರ್ಶನ ಇದೆ. ಅದು ಯಾವ ಟೈಮಲ್ಲಿ ಮಾಡ್ತಾರೋ ಅದರಲ್ಲಿ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ನಿಗದಿ. ಅದಕ್ಕೆ 80 ರೂಪಾಯಿ ಮಕ್ಕಳ ಆಟಿಕೆಗಳಿಗೆ 80 ರೂಪಾಯಿ ಇಟ್ಟಿದ್ದೀವಿ. 4 ನಮ್ಮದೇನು ರೇಂಜರು, ಟವರು ಇದಿದೆ, ಅದಕ್ಕೆ 150 ರೂಪಾಯಿ ಮಾಡಬೇಕು ಅಂತ ಯೋಚನೆ. ಬಾಕಿ 100 ರೂಪಾಯಿ, 4 ಗಂಟೆ ಮಾತ್ರ 150 ರೂಪಾಯಿ, 80 ರೂಪಾಯಿ ಇದನ್ನು ಮಾಡ್ತೀವಿ. ಯಾವ ಫೀಲ್ಡಲ್ಲಿ ಆಶೀರ್ವಾದ ಪಡಿಬೇಕು ಅಂತ ನೀವೆಲ್ಲರೂ ನಮ್ಮಲ್ಲಿ ಬಂದು ಭಾಗವಹಿಸಿದ್ರೆ ನಮಗೆ ಆಶೀರ್ವಾದ ಮಾಡಿ. ಜಾತ್ರೆ ಸಂದರ್ಭದಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಜಾತ್ರೆಯನ್ನು ನಗರದಂತೆ ಗ್ರಾಮಾಂತರ ಪ್ರದೇಶದಲ್ಲೂ ಅದ್ದೂರಿಯಾಗಿ ಆಚರಿಸಲು ಎಲ್ಲ ಸಿದ್ಧತೆ ನಡೆಸಲಾಗಿದೆ ಎಂದು ಕಂಡಿಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾರಾಮಪ್ಪ ತಿಳಿಸಿದರು.
ಸಾಗರ ತಾಲೂಕಿನ ಕಂಡಿಕಾ ಗ್ರಾಮ ಪಂಚಾಯಿತಿ ವತಿಯಿಂದ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛ ಭಾರತ ಅಭಿಯಾನದಡಿ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರವಿ ಕುಗ್ವೆ, ಕಾರ್ಯದರ್ಶಿ ಕೃಷ್ಣಪ್ಪ ಇನ್ನಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಾಬಲೇಶ್ವರ್ ಕೊಗ್ವೆ, ನಾಗರಾಜ್ ವೇಜಿ, ಉದಯ್ ಕೃಷ್ಣ, ಮನೋಜ್ ಕೊಗ್ವೆ, ನಿರ್ಮಲಾ ಗಣಪತಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಪಂಚಾಯಿತಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಸ್ವಚ್ಛತಾ ಅಭಿಯಾನದಲ್ಲಿ ಎಲ್ಬಿ ಕಾಲೇಜಿನ ಎನ್ಸಿಸಿ ಮತ್ತು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಕಂಡಿಕಾ ಕ್ರಾಸ್ವರೆಗೆ ಕೈಗೊಂಡ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ 16 ಲೋಡ್ ಕಸ ಸಂಗ್ರಹಿಸಿ ವಿಲೇವಾರಿ ಮಾಡಲಾಯಿತು. ಲಾಲ್ ಬಹದ್ದೂರ್ ಕಲಾ ವಿಜ್ಞಾನ ಮತ್ತು ಕೊಡಗಣ್ಣ ಸಿಟಿ ವಾಣಿಜ್ಯ ಮಹಾವಿದ್ಯಾಲಯದಿಂದ NSS ಅಧಿಕಾರಿ ಅಶೋಕ್ ಮಂತ್ರಿ ಮಾತಾಡ್ತಿರೋದು. ನಾವು ಕಳೆದ ಬಾರಿ 2023ರಲ್ಲಿ ನಾವು ಇದೇ ಥರ ಎಲ್ಲಿಂದ ನಾವು KSRTC ಡಿಪೋಯಿಂದ ಮತ್ತು ಕಂಡಿಕಾ ಗ್ರಾಮ ಪಂಚಾಯಿತಿಯವರ ಜೊತೆಗೆ ನಾವು ಕಂಡಿಕಾ ಕ್ರಾಸ್ವರೆಗೂ ನಾವು ಒಂದು ಕ್ಲೀನಿಂಗ್ ರಸ್ತೆ ಬದಿಯಲ್ಲಿರುವಂಥ ಇಕ್ಕರೆಗಳಲ್ಲಿರುವಂಥ ಎಲ್ಲ ಪ್ಲಾಸ್ಟಿಕ್ಕು ತ್ಯಾಜ್ಯ ವಸ್ತುಗಳನ್ನು ಆರಿಸುವ ಮುಖಾಂತರ ಒಂದು ಅಭಿಯಾನನ ನಾವು ಹಮ್ಮಿಕೊಂಡಿದ್ವಿ. ಅದು ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ಅದೊಂದು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಯಿತು. ಸೊ ಹಾಗೆ ಅದೇ ಥರದ ಒಂದು ಕಾರ್ಯಾಚರಣೆಯನ್ನು ನಾವು ಈ ದಿವಸ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ಗ್ರಾಮ ಪಂಚಾಯತಿ ಕಂಡಿಕಾ ಗ್ರಾಮ ಪಂಚಾಯತಿಯವರ ಸಹಯೋಗದೊಂದಿಗೆ ನಾವು ಇವತ್ತೊಂದು ಸ್ವಚ್ಛತಾ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಮೇನ್ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರನ ನಾವು ಸುರಕ್ಷಿತವಾಗಿ ನಾವು ಇಟ್ಕೋಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ಅನೇಕ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲ ಟೂರಿಸ್ಟಲ್ಲಿ ಓಡಾಡ್ತಿರುವಂಥ ಪ್ರವಾಸಿಗರು ವಾಟರ್ ಬಾಟಲ್ಗಳನ್ನಾಗಿರ್ಬೋದು, ತ್ಯಾಜ್ಯ ವಸ್ತುಗಳನ್ನಾಗಿರ್ಬೋದು ರಸ್ತೆ ಬದಿಯಲ್ಲಿ ಹಾಕ್ಬಿಟ್ಟು ಈ ಥರದ ಪರಿಸರ ನಾವು ಅವೇರ್ನೆಸ್ಸನ್ನು ಮೂಡಿಸುವಂಥ ಪ್ರಯತ್ನ ನಾವು ಮಾಡಬೇಕು. ಅದು ವಿದ್ಯಾರ್ಥಿಗಳಿಂದ ಮಾಡಬೇಕು. ವಿದ್ಯಾರ್ಥಿಗಳ ಸಮೂಹ ಈ ಥರ ಒಂದು ಕ್ಲೀನಿಂಗ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಂಡಾಗ ಅವರು ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಊರಲ್ಲಿ ತಮ್ಮ ಗ್ರಾಮದಲ್ಲಿ ಅವ್ರು ಹೇಳೋದ್ರಿಂದ ಒಂದಿಷ್ಟು ನಾವು ಸ್ವಚ್ಛತೆಯ ಬಗ್ಗೆ ನಾವು ಅರಿವನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಅಂತ ಒಂದು ಅಭಿಯಾನ ನಾವು ಇವತ್ತು ಹಮ್ಮಿಕೊಂಡು ನಾವೆಲ್ಲ ಗ್ರಾಮದವರು, ಕಂಡಿಕಾ ಗ್ರಾಮ ಪಂಚಾಯಿತಿಯವರು, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಧಿಕಾರಿಗಳು, ಎಲ್ಲ ಉಪನ್ಯಾಸಕರು ಸೇರಿಕೊಂಡು ಇವತ್ತಿನ ಈ ಒಂದು ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಅಭಿಯಾನಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಮೇಡಮ್, ಸುಮಾರು 50 ವರ್ಷಗಳಿಂದ ಕೈಗೊಂಡಿರ್ತಕ್ಕಂಥ ಸರ್ಕಾರದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ಸರ್ಕಾರದ ಒಂದು ಸುತ್ತೋಲೆಯೇ ಇದೆ. ನಾವು ಕಂಡಿಕಾ ಗ್ರಾಮ ಪಂಚಾಯತಿಯಿಂದ ಕೈಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮಗೆ ಸತತವಾಗಿ ಕುಗ್ವೆ ಗ್ರಾಮದ ಸುಧಾರಣಾ ಸಮಿತಿಯವರು ನಮಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮ ಬೆನ್ನೆಲುಬಾಗಿದ್ದು ಹಾಗೂ ನಮ್ಮ LB ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ದಾರೆ. ಒಟ್ಟಾರೆಯಾಗಿ ಜನರಿಗೆ ಮತ್ತು ಇಲ್ಲಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ, ಜಾತ್ರಾ ಸಾರ್ವಜನಿಕರಿಗೆ, ಇಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಮೂಡಿಸುವ ಸಾಧ್ಯತೆಯಿಂದ ವರ್ಷ ಈ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ನಮಗೆ ಸಹಕಾರ ನೀಡಿರ್ತಕ್ಕಂಥ LB ಕಾಲೇಜಿನವರು ಹಿರಿಯ ನಮ್ಮ PDO ಅವರು, ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ವಾರ್ಡಿನ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನಮ್ಮ ನಾಗರಾಜ್ ಗೌಡರು ಎಲ್ಲ ಸೇರಿ ಮಾಡಿರೋದು ಒಳ್ಳೆಯ ಕಾರ್ಯಕ್ರಮ. PDO ಅವರು, ಕೃಷ್ಣಪ್ಪ ಅವರು ಎಲ್ಲ ಅದಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇದೆ. ಹೋದ ವರ್ಷನ ಹಚ್ಚ ವರ್ಷನ ಶುರು ಮಾಡಿದ್ರು. ಇದರಿಂದ 2 ಹಂತದಲ್ಲಿ ಇದು ಮಾಡಿದರು. ಕಂಡಿಕಾ ಕೊಡಗಲ್ಲವರಿಗೆ, ಕಂಡಿಕಾ ಕೊಡಗಲ್ಲಿಂದ ಪಂಚಾಯತ್ ಆಗ್ತಿದೆ. ಇದನ್ನು ನಮ್ಮ ಕಂಡಿಕಾ ಗ್ರಾಮ ಪಂಚಾಯತ್ ಏನು ಗಾಂಧೀಜಿಯವರ ಆದೇಶದಂತೆ ಇವತ್ತು ಸ್ವಚ್ಛತೆಯನ್ನು ಮಾಡಬೇಕು. ಸ್ವತಃ ಗಾಂಧೀಜಿಯವರು ಈ ದೇಶಕ್ಕೆ ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರು ಅವರೇ ಮರಕೆಯನ್ನು ಹಿಡಿದು ಸ್ವಚ್ಛತೆ ಮಾಡೋದು ಇಂಥ ಸರಳ ವ್ಯಕ್ತಿತ್ವ. ಅದಕ್ಕಾಗಿ ಗಾಂಧಿ ಇವತ್ತಿಗೂ ಕೂಡ ನಮ್ಮ ಮನದಲ್ಲಿದ್ದಾರೆ. ಇವತ್ತು ಮುಂದೆ ಎಂದೂ ಕೂಡ ಗಾಂಧಿ ವಿಶ್ವದಲ್ಲೇ ಇವತ್ತು ಹೆಸರು ಮಾಡ್ತಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಅಂದರೆ ಮಾದರಿ ಗಾಂಧೀಜಿಯವರು ಇಟ್ಟಿರ್ತಕ್ಕಂಥ ನಡೆ, ಅವರ ಆದೇಶದಲ್ಲಿ ನಾವು ಗ್ರಾಮ ಪಂಚಾಯತಿಗೆ ನಾನು ಸಾಗಿಸ್ತೀನಿ. ನಗರಸಭೆಯಲ್ಲಿ ಎಚ್ಚೆತ್ಕೋಬೇಕು. ನಮ್ಮದೇ ಸ್ನೇಹಿತರು ಆಯುಕ್ತರಿದ್ದಾರೆ, ಶಾಸಕರು ಇದ್ದಾರೆ. ಬರೀ ಫ್ಲೆಕ್ಸ್ ಹಾಕೋದು ಬಿಡೋದು ಅಲ್ಲ. ನೀವು ಮೀಡಿಯಾದವರು ಇದ್ದೀರಿ, ನೀವು ಫ್ಲೆಕ್ಸನ್ನು ಇತಿಮಿತಿಯಲ್ಲಿ ಹಾಕಬೇಕು. ಫ್ಲೆಕ್ಸ್ ಹಾಕ್ರಿ, ನಾರಾಜಾಗ್ರಿ ಕೊಡ್ರಿ, ರಮಾಜೋತ್ಸವ ಕೊಡ್ರಿ. ಆದರೆ ಫ್ಲೆಕ್ಸೇ ನಿಮಗೆ ದೇಹ ಆಗ್ಬಿಟ್ರೆ
ನೀವು ಸ್ವಚ್ಛತೆ ಮಾಡೋದು ಹಾಗಾಗಿ ಯಾವುದೇ ನಾವು ಯಾವುದೇ ಇದಾದ್ರು ಕವರ್ ನೀರು ಬಾಟ್ಲಿ ನಾನು ಎಲ್ಲೂ ಹೊಡೆಯಲ್ಲ. ನಾವು ಹೋಗಿ ಬೆಂಕಿ ಹಾಕ್ತೀವಿ ನೀರು ಬಾಟ್ಲಿನ. ಹಾಗಾಗಿ ನಮ್ಮ ಮನದಲ್ಲಿ ನಾವು ಕನಿಷ್ಠ ಜವಾಬ್ದಾರಿನ ಈಗ ಇದಕ್ಕೆ ಶೌಚಾಲಯಕ್ಕೆ ಹೋಗ್ತೀವಿ, ಸಾರ್ವಜನಿಕ ಶೌಚಾಲಯ ನೀರು ಹಾಕ್ಬೇಕು. ಕಾಗುಡ್ತಿ ಹೋಗ್ತಾರೆ ಹಿಡಿದು ಕಾಲೇಜುಗಳಲ್ಲಿ ನಾವು ಇವರಿಂದ ಯಾರು ಮಾಡಿ ಹೋಗ್ತಾರೆ ನೀರು ಹಾಕ್ತಾರೆ. ನಮ್ಮ ಕೆಲಸ ನಾವು ತ್ಯಾಜ್ಯನ ಹರಡದಂತೆ ನಾವು ಸ್ವತಃ ನಾವು ಅದನ್ನು ಮಾಡಿಕೊಂಡ್ರೆ ಸ್ವಚ್ಛತೆ ಅವೇರ್ನೆಸ್ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಮೀಡಿಯಾದವರಿಗೂ ಧನ್ಯವಾದ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.